ಅಥವಾ ನಮ್ಮ ಸರ್ಕಾರಕ್ಕೆ ಕೇಳಿ ಬೈತೇನೆ, ಮತ್ತೆ ಮುಸಲ್ಮಾನರಿಗೆ ಕೇಳಿ ಬೈತೇನೆ. ಅಲ್ಲೊಂದ್ ಬಿಟ್ರೆ ದೇವ್ರಿಲ್ಲ ದೇವ್ರಿಲ್ಲ, ನಿಮ್ ದೇವ್ರ ಒಬ್ಬರೇ ಇರೋದ ಅಲ್ರೇ? ದೇವ್ರಿಲ್ಲ ಅಂತಿರಲ್ಲ, ಅರಬ್ಬಿಂದ ಇಲ್ಲಿಗೆ ಯಾಕ್ರಿ ಬಂದಿದ್ರಿ ನೀವು? ನಿಮ್ಮದು ಮರುಭೂಮಿನಲ್ಲಿ ಹುಟ್ಟಿದಂತ ಬರಡು ನಿಮ್ದು. ಅಲ್ಲಿ ನಮ್ದು ಸಮೃದ್ಧವಾದ ಧರ್ಮ ಇದು. ನೆಲ ಜಲನ ಪ್ರೀತಿಸ್ತೀವಿ. ನಾವಿಲ್ಲಿ ಇವ್ರ ಮಸೀದಿ ಎದುರುಗಡೆ ಒತ್ಕೊಳ್ಳೆ ಕೂಗ್ಬಾರ್ದಂತ ನೀವು ಮಾತ್ರ ಅಲ್ಲನ್ ಬಿಟ್ರೆ ದೇವ್ರಿಲ್ಲ ಅಂತ 3 ವರ್ಷ 3 ಹೊತ್ತು ಬಮ್ಮಡಿ ಬಜಾಯಿಸ್ತೀರಿ. ಅದನ್ನ ನಾವು ಕೇಳಿಸ್ಕೊಳಲ್ವಾ? ಆಗ ಮಸೀದಿ ಎದುರುಗಡೆ ಒತ್ಕೊಳ್ಳೇದ್ ಮಾಡ್ಬೇಡಿ, ಮಸೀದಿ ಎದುರುಗಡೆ ಒತ್ಕೊಳ್ಳೆ ಡಿಜೆ ಹಾಕ್ಬೇಡಿ ಅಂತ ಹೇಳ್ತಿರಲ್ಲ. ಇದನ್ನ ಪೊಲೀಸರ ಇದನ್ನು ಕೂಡ ನ್ಯಾಯ ಅಲ್ಲ. ಆಳುವವರು 2.5 ವರ್ಷಕ್ಕೆ ಬದಲಾಗ್ತಾರೆ. ಆಳುವವರು 2.5 ವರ್ಷಕ್ಕೆ ಬದಲಾಗ್ತಾರೆ. ಆದ್ರೆ ನೀವು ಸರ್ವಿಸ್ ಇರೋವರೆಗೂ ಕೂಡ ಜನರ ಸೇವೆಯನ್ನು ಮಾಡುವಂತವ್ರು. ದಯವಿಟ್ಟು ನಿಮ್ಮಿಂದ ನಾವು ಇದನ್ನ ನಿರೀಕ್ಷೆ ಮಾಡಲ್ಲ ಅನ್ನೋದನ್ನು ವಿನಮ್ರವಾಗಿ ನಾನು ನಿಮಗೆ ಹೇಳಲಿಕ್ಕೆ ಬಯಸ್ತೇನೆ. ಈಗ ನಮ್ಮ ಹುಡುಗರದ್ದು ಏನ್ ಡಿಮಾಂಡ್ ಇದೆ, ಪ್ರೊಸೆಷನ್ ತಗೊಂಡು ಹೋಗ್ತಾರೆ, ಅವಕಾಶವನ್ನು ಮಾಡಿಕೊಡಿ. ಜೊತೆಗೆ ಮಸೀದಿ ಏನಿದೆ, ಮಸೀದಿನ ಕಲ್ಲಾಗಿ ಬಂತು, ಆ ಮುಲ್ಲಾ ಯಾರು ಅವರು ಅರೆಸ್ಟ್ ಆಗ್ತಾರೆ, ಅರೆಸ್ಟ್ ಮಾಡ್ತೀವಿ, ಇಂಥ ಸ್ಪೆಸಿಫಿಕ್ ಟೈಮ್ ಒಳಗಡೆ ಮಾಡ್ತೀವಿ ಅಂತ ಹೇಳ್ಬಿಟ್ಟು ನೀವು ಭರವಸೆನ ಕೊಟ್ಟರೆ ನಾವು ಇಲ್ಲಿಂದ ತೆರಳ್ತೀವಿ. ಸಮಾಧಾನ ಹಣ ನಿಮ್ ಜೊತೆ ಯಾವತ್ತು ನಾನಾಗ್ಲಿ, ನಮ್ಮ ಎಲ್ಲಾ ನಾಯಕರಾಗ್ಲಿ, ನಮ್ಮ ರಾಜ್ಯಾಧ್ಯಕ್ಷರಾಗ್ಲಿ, ನಮ್ಮ ಆರ್ ಅಶೋಕಣ್ಣ ಆಗ್ಲಿ, ಎಲ್ಲರೂ ನಾವು ನಿಮ್ ಜೊತೆ ಇರ್ತೀವಿ. ದಯವಿಟ್ಟು ಇದು ಪೊಲೀಸ್ ಸ್ಟೇಷನ್, ನ್ಯಾಯ ಕೇಳಕ್ಕೆ ಅಂತ ನಾವೆಲ್ಲ ಇಲ್ಲಿ ಸೇರಿದ್ದೀವಿ. ಹಾಗಾಗಿ ದಯವಿಟ್ಟು ಸಮಾಧಾನದಿಂದ ಮಾತುಗಳನ್ನಾಡೋಣ. ರಾಷ್ಟ್ರೀಯತೆ ವಿಚಾರ ಬಂದ್ರೆ ನಮ್ಮನ್ನ ಬೆಂಬಲಿಸುವಂತಹ ಸಾಕಷ್ಟು ಮನಸ್ಸುಗಳಿದಾವೆ. ಅಂತಹ ಮನಸ್ಸುಗಳನ್ನು ಕೂಡ ನಾನಿಲ್ಲಿ ಉಲ್ಲೇಖ ಮಾಡ್ತಾ ಹೇಳ್ತೀನಿ ಬಂಧುಗಳೇ. ನನ್ನೆಲ್ಲ ಮೊನ್ನೆ ಆದಿತ್ಯನಾಥ್ ಬೇಕಲ್ವಾ? ಚುನಾವಣೆ ಬಂದ ಕೂಡಲೇ ಒಂದು ನಿಮಿಷ ಕೇಳಿಸ್ಕೊಳ್ಳಿ, ನಿಮಗೆ ತಿಳಿದು ಯೋಗಿ ಆದಿತ್ಯನಾಥ್ ಉತ್ತರ ಪ್ರದೇಶದಲ್ಲಿ ಇವತ್ತು 2ನೇ ಸಾರಿ ಮುಖ್ಯಮಂತ್ರಿ ಆಗಿದ್ದಾರೆ. ಆದ್ರೆ ಉತ್ತರ ಪ್ರದೇಶ ಜನ ಚುನಾವಣೆ ಬಂದಾಗ ನನ್ ಗೌಡ, ನಾ ಲಿಂಗಾಯತ, ನಾ ಕುರುಬ, ನಾ ಎಸ್ಸಿ ಎಸ್ಟಿ ಆಗಿ ಓಟ್ ಹಾಕಲ್ಲ, ಅವ್ರು ಹಿಂದೂಗಳಾಗಿ ಓಟ್ ಹಾಕ್ತಾರೆ. ನೀವು ಚುನಾವಣೆ ಬಂದಾದ ಕೂಡಲೇ, ಈ ಚುನಾವಣೆಗೆ ಬಂದ ಕೂಡಲೇ ಉದಯಣ್ಣ ಕವರಿಗೆ ಕಾಸ ಕೊಟ್ಟ ಅಕ್ಷತೆ ಇಟ್ಟನ್ನು ಓಟ್ ಹಾಕ್ತೀರಿ. ನೀವು ಚುನಾವಣೆ ಬಂದಾದ ಕೂಡಲೇ ಇಲ್ಲಿ ಟಿ ಸಿ ತಮ್ಮಣ್ಣವರು ಒಳ್ಳೆ ಕೆಲಸ ಮಾಡಿದ್ರು, ಸ್ವಾಮಿ ಅಣ್ಣನ ಇದ್ರು, ಇವರಿಬ್ರು ಬಿಟ್ರಿ ಜೂಜಾಡ್ ಅವ್ರನ್ನ ಗೆಲ್ಲಿಸ್ಬಿಟ್ರಿ. ನೀವು ಗೆಲ್ಲಿಸಿದ್ರಿ. ನೀವು ಚುನಾವಣೆ ಬಂದಾಗ ಕವರಿ ಕಾಸ ಹಾಕೋರ್ನ, ಜೂಜಾಡ್ಸೋರ್ನ ಗೆಲ್ಲಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಬರ್ಬೇಕು ಅಂದ್ರೆ ಅಲ್ಲಿಂದ ಕರ್ಕ ಬರ್ಬೇಕಾ? ನಮ್ಮ ಹತ್ರನೂ ಆ ಶಕ್ತಿ ಇದೆ, ಅದಕ್ಕೆ ಅವಕಾಶ ಮಾಡ್ಕೊಡ್ಬೇಕಾದ್ರೆ ನೀವು ಸೇರ್ಬಿಟ್ಟು ಇಲ್ಲಿ ಬರೀ ಘೋಷಣೆ ಹಾಕಿದ್ರೆ ಸಾಕಾಗಲ್ಲ. ಮನೆಗೆ ಹೋಗಿ ಆದ ನಂತರ ಕೂಡ ನೀವು ಹಿಂದೂಗಳಾಗಿ ಒಗ್ಗಟ್ಟಾಗಿ ಇರಬೇಕು ಬಂಧುಗಳೇ. ನೇರವಾಗಿ ವಿಚಾರಕ್ಕೆ ಬರ್ತೀನಿ ಬಂಧುಗಳೇ. ಹೋರಾಟಗಳಿಗೆ ಬೆಂಬಲವಾಗಿ ಬೆಂಗಾವಲಾಗಿ ನಿಂತಿರುವಂತಹ ಜೆಡಿಎಸ್ನ ಎಲ್ಲ ಮುಖಂಡರೇ, ಸದ್ಯದಲ್ಲೇ ಇಲ್ಲಿಗೆ ಆಗಮಿಸಲಿರುವಂತಹ ಜೆಡಿಎಸ್ನ ಮುಖಂಡರಾಗಿರುವಂತಹ ನಿಖಿಲ್ ಕುಮಾರಸ್ವಾಮಿ ಅವರೇ, ಈ ಮಂಡ್ಯದಲ್ಲಿ ಏನೇ ಹೋರಾಟ ಇದ್ರೂ ಕೂಡ ಅದಕ್ಕೆ ಸದಾ ಒಂದು ದೊಡ್ಡ ಆತ್ಮಸ್ಥೈರ್ಯವನ್ನು ತುಂಬುವಂತಹ ಕುಮಾರಣ್ಣ ಅವರೇ, ಹಾಗೂ 2023 ಸಾರಿ ಬಾರಿ ಸರ್ಕಾರ ಬರುತ್ತೆ ಅಂತ ಬಂದಿರೋದು ಗ್ಯಾರಂಟಿ ಇಲ್ವಾ? ಇವತ್ತು ನಿಮಗೆ ಬಂದಿದೆ ಅಂತ ಗೊತ್ತಾಗ್ತಲ್ವಾ? ಮೊದಲು ಇದೇ ಪೊಲೀಸ್ ಇಲಾಖೆಯವರು ಇವ್ರ ಮೇಲೆ ದಾಳಿಯಾಗಿತ್ತು. UAPA ಕೇಸು, ಅನ್ಲಾಫುಲ್ ಆಕ್ಟಿವಿಟೀಸ್ ಪ್ರಿವೆನ್ಷನ್ ಕೇಸನ್ನು ಹಾಕ್ಬಿಟ್ಟು ಹುಬ್ಬಳ್ಳಿನಲ್ಲಿ ಪೊಲೀಸ್ ಚೀಫ್ ಅನ್ನ ಚೆಕಪ್ ಮಾಡಿದವ್ರ ಮೇಲೆ ಕೇಸ್ ಹಾಕಿದ್ರು. ಸಿದ್ದರಾಮಯ್ಯ ಅವರು ಅಧಿಕಾರಕ್ಕೆ ಬಂದ ಕೂಡಲೇ ಕ್ಯಾಬಿನೆಟ್ ಎದುರುಗಡೆ ಇಟ್ಟು ಆ ಕೇಸನ್ನು ವಾಪಸ್ ಇಟ್ಕೊಂಡ್ರೆ ಇಲ್ವಾ? ಅದಾದ ನಂತರ ಡಿಜೆ ಹಳ್ಳಿ ಕೆಜೆ ಹಳ್ಳಿ ಪ್ರಕರಣದಲ್ಲಿ ದಲಿತ ಬಂಧುವಾಗಿರುವಂತಹ ಅಖಂಡ ಶ್ರೀನಿವಾಸ ಮೂರ್ತಿ ಅವರ ಮನೆ ಮೇಲೆ ದಾಳಿ ಆಯಿತು.
ಅವ್ರ ವಿರುದ್ಧ ಕೇಸ್ ವಾಪಸ್ ತಗೊಂಡ್ರ ಇಲ್ವಾ? ಇದೇ ವಕ್ಫ್ ಕಾಯ್ದೆ ಅಂತ ಹೇಳ್ಬಿಟ್ಟು ಹಿಂದೂಗಳ ರೈತರ ಭೂಮಿಯನ್ನ ಕಬಳಿಸಲಿಕ್ಕೆ ನೋಟಿಫಿಕೇಶನ್ ಹೊರಟಿದ್ರು ಅಲ್ವಾ? ನೆನ್ನೆಲ್ಲ ಮೊನ್ನೆ ಈದ್ ಸಭೆನಲ್ಲಿ ಹೇಳ್ತಾರೆ ಮುಸಲ್ಮಾನರು ಶಾಂತಿ ಪ್ರಿಯರು ಸಿದ್ದರಾಮಯ್ಯವರು ಶಾಂತಿ ಪ್ರಿಯರು ಇವತ್ತು ಮಸೀದಿ ಮೇಲೆ ಇಟ್ಕೊಂಡು ಕಲ್ಲೊಡ್ದಾರಲ್ಲ ಇವರೇ ಶಾಂತಿ ಪ್ರಿಯರ? ನಾನೇ ಸಿದ್ದರಾಮಯ್ಯನವರು ಕೇಳಿ ಬಯಸ್ತೀನಿ. ಸಿದ್ದರಾಮಯ್ಯನವರೇ, ಜಗತ್ತಿನಲ್ಲಿ 57 ಇಸ್ಲಾಮಿಕ್ ರಾಷ್ಟ್ರಗಳಿದಾವೆ. 57 ಇಸ್ಲಾಮಿಕ್ ರಾಷ್ಟ್ರಗಳು ಯಾವ್ದಾದ್ರು ಒಂದು ದೇಶದಲ್ಲಿ ಶಾಂತಿಯಿಂದ ಇದ್ದಾರೆ ಅಂದ್ರೆ ಅವ್ರು ಎಲ್ಲೆಲ್ಲಿ ಮೈನಾರಿಟಿ ಇದ್ದಾರೆ, ಬೇರೆಯವ್ರನ್ನ ಶಾಂತಿಯಿಂದ ಇರಕ್ ಬಿಟ್ಟಿದ್ದಾರೆ ಅಂದ್ರೆ ಮತ್ ಹೆಂಗ ಶಾಂತಿ ಪ್ರಿಯರು ಅಂದ್ಮೇಲೆ ಮದ್ದೂರಿನಲ್ಲಿ ಯಾಕ್ರಿ ಕಲ್ಲು ಹೊಡಿತಾರೆ? ವರ್ಷ ಇದೇ ಮಂಡ್ಯ ಜಿಲ್ಲೆ ನಾಗಮಂಗಲದಲ್ಲಿ ನಮ್ಮ ಗಣೇಶನ್ನು ಕೂಡ ಬಂಧಿಸಿ ಕರ್ಕೊಂಡು ಹೋಗುವಂತ ಸ್ಥಿತಿ ಬಂದೋಯ್ತು. ಇವತ್ತು ನಮ್ಮ ಮದ್ದೂರಿನಲ್ಲಿ ಈ ಪರಿಸ್ಥಿತಿ ಬಂದಿದೆ ಬಂಧುಗಳೇ. ಹಾಗಾಗಿ ನಾನು ನಮ್ಮ ಪೊಲೀಸ್ ಇಲಾಖೆಯವ್ರನ್ನ ಖಂಡಿತ ಹೇಳಲ್ಲ. ಯಾಕಂದ್ರೆ ಇವತ್ತು ಗಣೇಶ ಪ್ರೊಸೆಷನ್ ಆಯ್ತು ಅಂತಂದ್ರೆ ಪೊಲೀಸರು ಸರ್ಪಗಾವಲಿನಲ್ಲಿ ಬರ್ತಾರೆ. ಯಾಕೆ ಅಂತಂದ್ರೆ ಒಂದ್ ನಿಮಿಷ ಮಧ್ಯದಲ್ಲಿ ಮಾತಾಡಬೇಡ, ಪೊಲೀಸರು ಬೈಬೇಡ, ನೀನು ನನ್ನ ಎದುರುಗಡೆ ಬೈಬೇಡ. ನಾನು ಪೊಲೀಸರು ಮುಂದನೂ ಪೊಲೀಸರ ಪರನೇ ನಾನು ಹೇಳ್ಬೇಡಿ. ಪೊಲೀಸರು ಸರ್ಪಗಾವಲಿಂದ ಬರ್ತಾರೆ. ಯಾಕೆ ಅಂತಂದ್ರೆ ನಿಮ್ಮಿಂದ ಬೇರೆಯವ್ರಿಗೆ ತೊಂದರೆ ಆಗುತ್ತೆ ಅಂತಲ್ಲ, ಬೇರೆಯವರಿಂದ ನಿಮಗೆ ತೊಂದರೆ ಆಗಬಾರ್ದು ಅಂತ ಬರ್ತಾರೆ. ಅಲ್ಲ ಕಲ್ಬಿಸಾಡೋರು ಯಾರು? ಕಲ್ಬಿಸಾಡೋರು ಈ ದೇಶದಲ್ಲಿ ಹುಟ್ಟಿ ಇಲ್ಲಿ ನೀರು ಕುಡಿದು ಇಲ್ಲಿ ಅನ್ನ ತಿಂದು ಗಡಿ ಆಚೆಗೆ ನಿಷ್ಠೆ ಇಟ್ಕೊಂಡಿರುವಂತವ್ರು ಅವ್ರು ಕಲ್ಬಿಸಾಡ್ತಾರೆ ಅಂತ ಬರ್ತಾರೆ. ಇವತ್ತು ನಾನು ಪೊಲೀಸ್ ಇಲಾಖೆಗೆ ಸ್ಪೆಸಿಫಿಕ್ ಆಗಿ ಇಷ್ಟೇ ನಂದು ಮನವಿ. ನಮ್ಮ ಎಲ್ಲ ಹಂಗೆಲ್ಲ ಮಾತಾಡ್ಬೇಡ, ಬಾಯ್ ಮುಚ್ಕೊಳ. ಕೆಟ್ಟ ಮಾತಾಡೋಣ. ನೀವು ಇದೇ ತರ ಬೈಯೋದಾದ್ರೆ ನಾನು ಇಲ್ಲಿಂದ ಹೊರಟೋಗ್ತೀನಿ. ಮಾತಾಡೋಣ, ನೀವು ಬೈಬೇಡ ನೀನು ಅಂತ ಕೆಟ್ಟದ್ದಲ್ಲ. ಪೊಲೀಸ್ ಇಲಾಖೆಯವರು ಇವತ್ತು ಎಲ್ಲಾ ಕಡೆ ಗಣೇಶ ಪ್ರೊಸೆಷನ್ ಚಿಕ್ಕ ಪುಟ್ಟದಾದ್ರೂ ಕೂಡ ನಮ್ಮ ಪ್ರೊಟೆಕ್ಷನ್ ಬಂದು ನಿಂತ್ಕೊಳ್ತಾರೆ. ಆದ್ರೆ ಇವತ್ತು ಪೊಲೀಸ್ ಇಲಾಖೆನ ನೀವು ಬೈತಿರಲ್ಲ, ಪೊಲೀಸ್ ಇಲಾಖೆ ಇದೇ ಉತ್ತರ ಪ್ರದೇಶದಲ್ಲಿರುವಂತಹ ಪೊಲೀಸರು ನಮ್ಮ ಪ್ರೊಸೆಷನ್ಗಳಲ್ಲಿ ಬಂದು ಅವರು ಡಿಜೆಗೆ ಡಾನ್ಸ್ ಮಾಡ್ತಾರೆ. ಯಾಕೆ ಹೇಳಿ? ಅಲ್ಲೊಬ್ಬ ಯೋಗಿ ಆದಿತ್ಯನಾಥ್ ಇದ್ದಾರೆ. ನೀವಿಲ್ಲಿ ತಾಲಿಬಾನಿ ಮನಸ್ಥಿತಿ ಇರುವಂತ ಸಿದ್ದರಾಮಯ್ಯನನ್ನು ಕೂರಿಸ್ಬಿಟ್ಟು ಯೋಗಿ ಆದಿತ್ಯನಾಥ್ ಅವರನ್ನು ನಿರೀಕ್ಷೆ ಮಾಡಕ್ಕಾಗಲ್ಲ. ಇವತ್ತು ರಾಜ್ಯದಲ್ಲಿ ಯೋಗಿ ಆದಿತ್ಯನಾಥ್ ಅವರ ಅಂತ ಮನಸ್ಥಿತಿ ಇಟ್ಕೊಂಡ್ರ ಅಧಿಕಾರ ಕೂರಿಸಿದ್ರೆ ಇದೇ ಪೊಲೀಸರು ನಮ್ಮ ಜೊತೆ ಅವರು ಸ್ಟೆಪ್ ಹಾಕಿರೋರು. ಪೊಲೀಸರ ದಯಕ್ಕೆ ಹೋಗಬೇಡಿ ನೀವು. ಅವರು ಕಾನೂನು ಸುವ್ಯವಸ್ಥೆನ ಕಾಪಾಡಬೇಕು ಅಂತ ಹೇಳಿ ಅವ್ರಿಗೆ ಮಂತಿರುತ್ತೆ. ಮೇಲ್ಗಡೆಯಿಂದ ನಿಮಗೆ ನಾಗಮಂಗಲದಲ್ಲಿ ಆರ್ಡರ್ ಏನ್ ಬಂತು? ಗೃಹ ಸಚಿವರು ಬಂದ್ರ, ಕಲ್ಬಿಸಾಡದಾಗ ಬಂದ್ರ, ಅಂಗಡಿಗೆ ಸುಟ್ಟಾಕ್ದಾಗ ಬಂದ್ರ, ಸಣ್ಣ ಪುಟ್ಟ ಘಟನೆ ಅಂದ್ರು. ಅಂತವ್ರು ನೀವು ಅಧಿಕಾರದಲ್ಲಿ ಕೂರಿಸ್ಬಿಟ್ಟು ಪೊಲೀಸರನ್ನ ಯಾಕೆ ಬೈತೀರಿ? ಬೈಯಕ್ ಹೋಗಬೇಡಿ ಬಂಧುಗಳೇ. ನಾನು ಇಷ್ಟೇ ಸ್ಪೆಸಿಫಿಕ್ ಆಗಿ ಪೊಲೀಸ್ ಇಲಾಖೆ ಎಲ್ಲ ವರಿಷ್ಠ ಅಧಿಕಾರಿಗಳಿದ್ರಿ. ನಮ್ಮ ಹುಡುಗರದ್ದು ನಮ್ಮ ಡಿಮಾಂಡ್ ಇಷ್ಟೇನೆ. ಅಲ್ಲಿ ಪ್ರೊಸೆಷನ್ ಹೋಗ್ತಾ ಇರ್ಬೇಕಾದ್ರೆ ಕಲ್ಲು ಬಿಸಾಡಿದ್ರಲ್ಲ, ನೀವು ಮುಂಜಾಗ್ರತಾ ಕ್ರಮ ಕೈಗೊಂಡಿದ್ರೆ ಆದ್ರೂ ಮಸೀದಿ ಒಳಗಡೆ ಜಪ್ತಿ ಮಾಡಕ್ಕೆ ಸಿದ್ದರಾಮಯ್ಯ ಬಿಡಲ್ಲ, ನನಗೆ ಗೊತ್ತು. ಆದ್ರೆ ನಮಗೆ ಪೊಲೀಸ್ ಇಲಾಖೆಯವರು ನಮಗೆ ಸ್ಪಷ್ಟವಾಗಿ ಭರವಸೆ ಕೊಡಬೇಕು. ಆ ಮಸೀದಿ ಒಳಗಡೆ ಕಲ್ಲು ಹೆಂಗ್ ಹೋಯ್ತು, ತಂದವನು ಯಾವನು, ಆ ಮುಲ್ಲ ಯಾವನವನು, ಆ ಮುಲ್ಲ ಅರೆಸ್ಟ್ ಆಗಬೇಕು, ಆ ಕಲ್ಲು ಬಿಸಾಡಿದವರು ಅರೆಸ್ಟ್ ಆಗಬೇಕು. ಹಾಗೆ ನಮ್ಮಲ್ಲಿ ಇಲ್ಲಿ ನಮ್ಮ ಹೆಣ್ಮಕ್ಳು ಬಂದು ಪ್ರೊಟೆಸ್ಟಿಗೆ ಬಂದ್ರೆ ಅಲ್ಲಿ ಒಬ್ಬ ಹೆಣ್ಮಕ್ಳ ಮೇಲೆ ಅವರಿಗೆ ಲಾಠಿ ಚಾರ್ಜ್ ಮಾಡ್ತಿರಲ್ಲ, ಯಾರ ಲಾಠಿ ಚಾರ್ಜ್ಗೆ ಅವಕಾಶ ಮಾಡಿಕೊಟ್ಟಂತವ್ರು ಅವ್ರ ಮೇಲೆ ಲಾಠಿ ಬೀಸ್ತವ್ರು ಯಾರಿದವ್ರೆ ಆ ಅಧಿಕಾರಿಗಳ ಮೇಲೂ ಕೂಡ ಆಕ್ಷನ್ ಆಗಬೇಕು. ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸ ಇಡಬೇಕು ಅಂತಂದ್ರೆ ಆ ಡಿಜೆ ಆಫ್ ಮಾಡಿಸ್ತಾರೆ. ಪೊಲೀಸ್ ಇಲಾಖೆ ಮೇಲೆ ನಾವು ವಿಶ್ವಾಸನ ಈಗಲೂ ನಮ್ಮೆಲ್ಲ ಪೊಲೀಸ್ ಇಲಾಖೆಯ ಅಧಿಕಾರಿಗಳಿಗೆ ನಿಮಗೆ ಭರವಸೆ ಕೊಡ್ತೀನಿ. ನಮ್ಮ ಹುಡುಗರು ಯಾರು ಕೂಡ ಕಲ್ಲೊಡೆ ಸಂಸ್ಕೃತಿಯಿಂದ ಬಂದವರಲ್ಲ. ಆತ್ಮರಕ್ಷಣೆಗೋಸ್ಕರವಾಗಿ ವಾಪಸ್ ತಿರುಗಿ ನಿಲ್ತಾರಷ್ಟೇ. ಆಮೇಲೆ ಒಂದು ಯೋಚನೆ ಮಾಡಿ, 700 ವರ್ಷಗಳ ಕಾಲ ಇಸ್ಲಾಮಿಕ್ ರೂಲ್ ಇರ್ಬೋದು, 200 ವರ್ಷ ಬ್ರಿಟಿಷ್ ರೂಲ್ ಇರ್ಬೋದು, ಇಷ್ಟಾಗಿ 80% ಹಿಂದೂಗಳಿದ್ದಾರೆ ಅಂದ್ರೆ ನಮ್ಮ ಹತ್ರ ಹೋರಾಟದ ಮನೋಭಾವನೆ ಇದೆ. ನಮ್ಮ ಹತ್ರ
ನಾವು ಆದರ್ಶವಾಗಿ ಶಿವಾಜಿ ಮಹಾರಾಜರನ್ನ ಇಟ್ಕೊಂಡಿದ್ದೀವಿ, ರಾಣಾ ಪ್ರತಾಪ್ ಇಟ್ಕೊಂಡಿದ್ದೀವಿ. ನಮ್ಮವರು ಯಾರ ಮೇಲೂ ಕೂಡ ದೌರ್ಜನ್ಯ ಮಾಡಿದ್ದ ಉದಾಹರಣೆ ಇಲ್ಲ. ಹಿಂದೂಸ್ ನೆವರ್ ಆಕ್ಟ್, ಓನ್ಲಿ ರಿಯಾಕ್ಟ್. ಅವ್ರು ಯಾರಿಗೂ ಕಲ್ಪಿಸೋಣ ಸುಮ್ಮನೆ ಬಿಡಲ್ಲ. ನಾವು ಪೊಲೀಸ್ ಇಲಾಖೆಗೆ ದಯವಿಟ್ಟು ಮನವಿಯನ್ನು ಮಾಡ್ಕೊಳ್ತೀನಿ, ನಾವು ಶಾಂತಿಯುತವಾಗಿ ತೆರಳುತ್ತೀವಿ. ಆದ್ರೆ ನೀವು ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡಿ, ಆ ಮುಲ್ಲನ್ನು ಅರೆಸ್ಟ್ ಮಾಡ್ತೀರಾ. ಅದೇ ರೀತಿಯಲ್ಲಿ ಕೈ ತಗೊಂಡೋಗಿದಾರಲ್ಲ, ಆ ಕೈ ತಗೊಂಡೋಗಿರೋರು ಯಾರು, ಆ ಮಸೀದಿನ ಬಾಗಿಲು ಮುಚ್ಚಿಸ್ಬೇಕು ನೀವು. ಯಾಕಂದ್ರೆ ಮಸೀದಿ ಒಳಗಡೆ ಕಲ್ಪಿಸಲ್ಲ. ನಿಮ್ ಮೈಸೂರಿನಲ್ಲಿ ಕ್ಯಾತ್ಮಾರ್ನಹಳ್ಳಿನಲ್ಲೂ ಕೂಡ 2015ರಲ್ಲಿ ಇದೇ ಸಿದ್ದರಾಮಯ್ಯನವರು ಇರ್ಬೇಕಾದ್ರೆ ರಾಜು ಮಾಡೋ ಕೇಸ್ ಆಯ್ತು. ಆವತ್ತಿನ ಇವತ್ತರೆಗೂ ಮಸೀದಿ ತೆಗೆಯಕ್ ಬಿಟ್ಟಿಲ್ಲ. ಅವತ್ತು ಮಸೀದಿ ಮುಚ್ಚಿಸಿದ್ದೀನಿ. ನೀವು ಮುಚ್ಚಿಸ್ತೀರಾ? ಸ್ಪೆಸಿಫಿಕ್ ಆಗಿ ನಮಗೆ ಭರವಸೆ ಕೊಡ್ತೀರಾ? ನಾವು ಶಾಂತಿಯುತವಾಗಿ ಮನೆಗೆ ತೆರಳ್ತೀವಿ. ನಾನು ಪೊಲೀಸ್ ಇಲಾಖೆಯಿಂದ ಈ ಭರವಸೆನ ನಾನು ಇಷ್ಟನ್ನ ಕೇಳ್ತೀನಿ ನಿಮ್ಮೆಲ್ಲರ ಪರವಾಗಿ. ಇನ್ನು ಏನಾದ್ರು ನಿಮ್ ಡಿಮಾಂಡ್ ಇದ್ರೆ ಹೇಳಿ, ನಾನು ಪೊಲೀಸರಿಗೆ ಹೇಳ್ತೀನಿ. ಒಂದ್ ನಿಮಿಷ. ಈಗ 2023ರಲ್ಲಿ ಬಯಸ್ತೇನೆ, ಇವರು ಡಾಕ್ಟರ್ ಸಿದ್ದರಾಮಯ್ಯನವರು ಭಾರತ್ ಮಾತಾ ಕಿ ಹಾಗೂ ಈ ಒಂದು ಆಯ್ತು, ಈ ಪಕ್ಷಾತೀತ ಮುಖ್ಯಮಂತ್ರಿ ಆದಾಗ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಒಂದ್ ನಿಮಿಷ ಮಾತಾಡ್ಬಿಡ್ಬೋದು. ಭಾರತ್ ಮಾತಾ ಕಿ ತಾಯಿ ಚಾಮುಂಡೇಶ್ವರಿಗೆ ಅವಮಾನ ಮಾಡೋ ರೀತಿಯಲ್ಲಿ ಮಹಿಷ ದಸರಾ ಒಂದು ಅನಿಷ್ಟ ಪದ್ಧತಿಯನ್ನ ಪ್ರಾರಂಭ ಮಾಡಿದ್ರು. ಆ ಮಹಿಷ ದಸರಾವನ್ನ ಹೊಸಕಿ ಹಾಕಿದೀವಿ, ಮೆಟ್ಟಿ ನಿಂತಿದ್ದೀವಿ. ಇಲ್ಲಿ ಬಂದಿರೋದು ಕೂಡ ಹಿಂದೂಗಳಿಗೆ ರಕ್ಷಣೆ ಕೊಡಬೇಕು, ಕಲ್ಲು ಬಿಸಾಡಿದವರಿಗೆ ಪನಿಷ್ಮೆಂಟ್ ಹೋಗ್ಬೇಕು. ಅದಕ್ಕೋಸ್ಕರ ನಾವು ಇಲ್ಲಿ ಬಂದಿರೋದು. ಬಹಳ ದೊಡ್ಡ ಸಂಖ್ಯೆಯಲ್ಲಿ ಯುವಕರು ಸೇರಿದ್ರಿ. ನಿನ್ನೆ ರಾತ್ರಿಯಿಂದಲೂ ಹೋರಾಟ ಮಾಡ್ತಾ ಇದ್ದೀರಿ. ಹಾಗೆ ಈ ಹೋರಾಟಕ್ಕೆ ನಮ್ಮ ಮಾಧ್ಯಮ ಮಿತ್ರರು ಕೂಡ ನಮಗೆ ಸಹಕಾರ ಕೊಟ್ಟಿದ್ದಾರೆ. ಅವರ ಸಹಕಾರದಿಂದಲೇ ಇವತ್ತು ಇಡೀ ರಾಜ್ಯಕ್ಕೆ ಇಲ್ಲಿ ನಡೀತಾ ಇರೋದು ಏನು ಅನ್ನೋದು ಗೊತ್ತಾಗಿದೆ. ನೇರವಾಗಿ ಒಂದೆರಡು ವಿಚಾರಗಳು ಬಂದಂತ ಸಂದರ್ಭದಲ್ಲಿ ಇದೇ ಮಂಡ್ಯಕ್ಕೂ ಬಂದಿದ್ದೆ. ನಾವು ಹೇಳಿದ ಹೊತ್ತು ದಯವಿಟ್ಟು ನೀವು ಈ ಸಾರಿ ಏನಾದ್ರು ಕಾಂಗ್ರೆಸ್ಗೆ ವೋಟ್ ಹಾಕಿದ್ರೆ ಸ್ಥಾಪನೆ ಆಗೋದು ಕನ್ನಡಿಗರ ಸರ್ಕಾರ ಅಲ್ಲ, ತಾಲಿಬಾನಿ ಸರ್ಕಾರ ಅಂತ ಹೇಳಿದ್ದೆ. ಇವತ್ತು ಡೌಟ್ ಇದೆಯಾ? ದಯವಿಟ್ಟು ಪೊಲೀಸ್ ಇಲಾಖೆ, ಪೊಲೀಸ್ ಸ್ಟೇಷನ್, ಪೊಲೀಸರು ನಾನು ಯಾವತ್ತೂ ದೂರಲ್ಲ. ಡಿಜೆ ಆಫ್ ಮಾಡಪ್ಪ, ಡಿಜೆ ಆಫ್ ಮಾಡಿ. ಪೊಲೀಸರು ಹೋಗ್ತವ, ಡಿಜೆ ಆಫ್ ಮಾಡ್ತೀವಿ.